ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಚಿನ್ನದ ಬೆಲೆ ಇಳಿತಾನೆ ಹೋಗ್ತಾ ಇದೆ. 13,810, 24 ಕ್ಯಾರೆಟ್ ಗೋಲ್ಡು 15,065, ಸಿಲ್ವರು 255 ಪರ್ ಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ಆದರೆ 1 ಕಿಲೋಗೆ 2,30,030 ಹತ್ತತ್ರ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ಇದೆ. ಹಾಗಿದ್ದಾಗ 230, 225 ಕರೆಕ್ಟ್ ಆದಂತ ಪ್ರೈಸು. 109ವರೆಗೂ ಹೋಗಿದೆ. ಆಕ್ಚುಲ್ ಆಗಿ ನಿಫ್ಟಿ 118 ಪಾಯಿಂಟ್ ಮೈನಸ್ಸು, ಫಾರ್ಮಾ -1.4, FMCG -0.4, ಮೆಟಲ್ 0.1, ಬ್ಯಾಂಕ್ ನಿಫ್ಟಿ ದೊಡ್ಡದಾಗೆ ಬಿದ್ದಿದೆ. ಅದರಿಂದಾನೇ ಮಾರ್ಕೆಟು ಇವತ್ತು ವೀಕ್ ಆಗಿದೆ. ಇವತ್ತು ತಂಗುಮೈಲ್ ನಿಯರ್ಲಿ 7% ಅಪ್ಪು, ಕಲ್ಯಾಣ್ ಜ್ಯುವೆಲ್ಲರ್ಸು 4% ಅಪ್ಪು, ಕರ್ನಾಟಕ ಬ್ಯಾಂಕು 1.5, ಮುತ್ತೂಟ್ ಫೈನಾನ್ಸು 1.5, ಬಜಾಜ್ 1, ಟೈಟನ್ 1, ಸನ್ಫಾರ್ಮಾ 2% ಬಿದ್ದಿದೆ. ಫಾರ್ಮಾ ಬ್ಯಾಸ್ಕೆಟ್ಸ್ ಎಲ್ಲ ಬಿದ್ದಿದೆ. ಇಂಡಸ್ಇಂಡ್ ಬ್ಯಾಂಕು 2, ರೆಡ್ಡಿ 2, ಡಿವೀತ್ ಲ್ಯಾಬ್ 2, ಸಿಪ್ಲಾ 2, ತಮಿಳ್ನಾಡು ಮರ್ಕಂಟೈಲ್ ಬ್ಯಾಂಕ್ 1.5. ಓವರ್ ಆಲ್ ಆಗಿ ಮಾರ್ಕೆಟ್ ವೀಕ್ ಆಗಿದೆ. ಈಗ ಟ್ರಂಪ್ ಭಾಗವತರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯೂನ್ಸ್ ಡೇ ಹೊಡ್ದು ಏನು ಇಲ್ದಂಗೆ ಮಾಡ್ಬಿಡ್ತೀನಿ ಅಂತ ಮಾಡ್ತೀನಿ, ಇದನ್ನ ಹೊಡೆದಾಕ್ತೀನಿ ಅಂತ ತುಂಬಾ ಅಸಹ್ಯವಾದಂತ ಒಂದು ವಲ್ಗರ್ ಆದಂತ ಮೆಸೇಜ್ನ ಟ್ರಂಪ್ ಅವರು ಬರೆದಿದ್ದಾರೆ. ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರ 2 ಪ್ಲೇನ್ ಕೆಳಗಡೆ ಬಿದ್ದೋಯ್ತು. ಒಂದರ ಅಣ್ಣನ ಕೂಡಲೇ ರೆಸ್ಕ್ಯೂ ಮಾಡಿದ್ದಾರೆ. ಇನ್ನೊಬ್ಬ ಏರ್ಮನ್ ಕೂಡ ಕಷ್ಟಪಟ್ಟು ರೆಸ್ಕ್ಯೂ ಮಾಡಿದ್ದಾರೆ. ಇದು ನಾನು ಸರಿಯಾಗಿ ಏಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇರೋಂಗ್ ಕೂಡ ತಿರ್ಗಾ ನಾವು ಹೊಡಿತೀವಿ ಅಂತ ಹೇಳಿದ್ದಾರೆ. ಓವರ್ ಆಲ್ ಆಗಿ ಎಲ್ಗೂ ಹೋಗೋದಿಲ್ಲ. ಹೋಮಸ್ನ ನಾನು ತೆಗೆದು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೋಮಸ್ನ ಇವರಿಂದ ತೆಗಿಯೋದಕ್ಕೆ ಆಗಲ್ಲ. ಹೋಗ್ಬೇಕು, ಇನ್ನೂ ನಾವು ಆಯಿಲ್ನ ಎಕ್ಸ್ಟ್ರಾ ಪಂಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಆಗ್ತಾನೆ ಇಲ್ಲ. ಯಾಕೆ ಅಂತಂದ್ರೆ ಹೊರಗಡೆ ತಗೊಂಡ್ ಬರೋದಕ್ಕೆ ಯಾರಿಗೂ ಇಲ್ಲ. ಹೋಮಸ್ನ ಹೊರಗಡೆ ಬಿಟ್ರೇನೆ ಸರಿಯಾಗತ್ತೆ. ಇರಾನ್ ಇಂಡಿಯಾಗೆ ಆಯಿಲ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಡಗು ಇಂಡಿಯಾದ ಕಡೆಗೆ ಬರ್ತಾ ಇತ್ತು, ಪೇಮೆಂಟ್ ಇಶ್ಯೂ ಆಗೋಯ್ತು. ಅದರಿಂದ ಚೈನಾಗೆ ಹೊರಟೋಯ್ತು ಆ ಹಡಗು. ಇಂಡಿಯಾಗೆ ಆಯಿಲ್ ಸಿಕ್ಕಿಲ್ಲ. ಇರಾನು ಗಲ್ಫಲ್ಲಿರುವಂಥ ಎಲ್ಲ ಎನರ್ಜಿ ಸೈಟ್ನ ಹೊಡೆದು ಆಯಿಲ್ನ ಸಪ್ಲೈ ರಿಸ್ಕ್ನ ಏರಿಸಿದೆ. ಆಯಿಲ್ ಮಾರ್ಕೆಟಿಂಗ್ ಕಂಪನೀಸು ಒಂದೇ ಲಾಸಲ್ಲಿ ಹೋಗ್ತಾ ಇದೆ. ಆ್ಯಂಡ್ ರಿಫೈನರ್ ಕೂಡ ಲಾಸ್ನ ತಗೋತಾನೆ ಇದ್ದಾರೆ. ಯಾಕೆಂತಂದ್ರೆ ಫ್ಯೂಯಲ್ ಪ್ರೈಸ್ನ ಏರ್ಸಲ್ಲ ಅಂತಿದ್ದಾರೆ. ಲಾಸ್ಟ್ ಇಯರ್ ಶೇರ್ನ ಮಾಡಲ್ಲ ಅಂತಿದೆ. ಇಂಡಿಯಾದ ಗ್ರೋತ್ನ 6%ಗೆ ಕಡಿಮೆ ಮಾಡಿದ್ದಾರೆ. ಇದು ಇವರ ನಾರ್ಮಲ್ ಗ್ರೋತ್ ರೇಟು. ಪೀಟರ್ಸನ್ ಕ್ಯಾಲ್ಕುಲೇಟ್ ಮಾಡೋ ಥರ ಇದ್ದರೆ ಇನ್ನೂ 1-1.5% ಕಡಿಮೆ ಆಗುತ್ತೆ. ಲೋನ್ಸ್ ಅಗೇನ್ಸ್ಟ್ ಶಾರು 10,264 ಕೋಟಿಗಿಂತ ಮೇಲೆ ದಾಟಿದೆ. ಲಿವರೇಜು ಏರಿದೆ. ಜನರು ಪ್ರೆಷರ್ನ ಫೀಲ್ ಮಾಡ್ತಾ ಇದ್ದಾರೆ. UFS ಆಫರ್ ಫಾರ್ ಸೇಲ್ IPOs ಎಲ್ಲ ಬಂದು 95,000 crores ಲಾಸ್ ಮಾಡಿದ್ದಾರೆ. ಓವರ್ ವ್ಯಾಲ್ಯೂಯೇಷನ್ ಆಗಿ ಆಗ್ಬಿಟ್ಟಿದೆ. ಮುಕ್ಕಾಲು ಭಾಗ ಈ OFS ಅಂತಂದ್ರೆ ಈ ಆಫರ್ ಫಾರ್ ಸೇಲ್ ಅನ್ನೋದು LPO ಸ್ಟಾಕ್ಸು IPO ಪ್ರೈಸ್ ಗಿಂತ ಕಮ್ಮಿ ಟ್ರೇಡ್ ಆಗ್ತಾ ಇದೆ. ಈ ಚಾನಲಲ್ಲಿ ನಿಮ್ಗೆ ಈ ಕಡೆಗಳಲ್ಲೆಲ್ಲ ಹಾಕಬೇಡಿ ಅಂತ ಹೇಳಿ ನಿಮ್ಮನ್ನ ತಡೆದು ನಿಲ್ಲಿಸಿದ್ದೀವಿ. ಇನ್ನೂ ಕೂಡ ತಡೀತೀವಿ. IPO ಕಡೆ ಹೋಗಲೇಬೇಡಿ. ಗೋಲ್ಡ್ನ ಇಂಪೋರ್ಟ್ ಸಜ್ಜಾಗಿ ನಿಯರ್ಲಿ $16 ಬಿಲಿಯನ್ ಈ ವರ್ಷ ಇಂಪೋರ್ಟ್ ಮಾಡಿದ್ದಾರೆ. ಸ್ಟ್ರಾಂಗ್ ಡಿಮ್ಯಾಂಡ್, ಹೈ ಪ್ರೈಸಿಂದ ಇಂಪೋರ್ಟು 30% ಏರಿದೆ. ಕರೆಂಟ್ ಅಕೌಂಟ್ ಡೆಫಿಸಿಟ್ನು, ಎಕ್ಸ್ಟರ್ನಲ್ ಪೇಮೆಂಟ್ ಪ್ರೆಷರ್ನು ಇದರಿಂದ ಮಾಡಿದೆ. US ಏನು ಹೇಳ್ತಾರೆ ಅಂತಂದರೆ, ಅಮೆರಿಕ್ಸ್ಗೆ ಟ್ಯಾರಿಫ್ ಇಲ್ಲ, ಈ ಸೌದೊಂದರಿಂದ ತಪ್ಪಿಸ್ಕೊಂಡ್ರೆ 3 ವರ್ಷ ಆಯಿಸ್ಲು ಅನ್ನೋ ರೀತಿ ಇಂಡಿಯಾ ಈಗ ತಪ್ಪಿಸ್ಕೊಂಡಿದೆ. ಬೇರೆಯವ್ರಿಗೆಲ್ಲ 100% ಟ್ಯಾರಿಫು. ಪೇಟೆಂಟ್ ಡ್ರಗ್ಸ್ನ ಮಾಡೋವಂಥವ್ರಿಗೆ 100% ಟ್ಯಾರಿಫು. US ಫಾರ್ಮಾ ಟ್ಯಾರಿಫು. CDMO ಗ್ರೋತ್ ಕಂಪನೀಸ್, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರರ್ಸ್ಗೆ 8 ಬೀಳುತ್ತೆ ಅನ್ನೋದನ್ನ ಬಿಟ್ಟರೆ ಇಂಡೈರೆಕ್ಟ್ ರಿಸ್ಕ್ ಅನ್ನೋದನ್ನು ಬೇರೇನೂ ಇಲ್ಲ. ಕಿಸ್ತಿ ಏನು ಮಾಡಿದ್ದಾನೆ ಅಂತಂದರೆ, ಕ್ಯಾಪಿಟಲ್ ಟ್ರಸ್ಟ್ ಅಪಾಯಿಂಟ್ಮೆಂಟಲ್ಲಿ ಒಂದು ಮೈನರ್ ಟ್ರಸ್ಟಲ್ಲಿ ಓನ್ಲಿ ಪಾಸಿಸ್ ಇರ್ಬೋದು ಅಂತ ರೂಲ್ ಇದೆ. ಅದರಲ್ಲಿ ವೇಣು ಶ್ರೀನಿವಾಸನ್ನು, ವಿಜಯ್ ಸಿಂಗು ಇರೋದು ತಪ್ಪು ಅಂತ. ಅದರಿಂದ ಆ ಮೈನರ್ ಟ್ರಸ್ಟಿಂದ ವೇಣು ಶ್ರೀನಿವಾಸನ್ನು ರಿಸೈನ್ ಮಾಡಿದ್ದಾರೆ. ಟಾಟಾ ಮೋಟಾರ್ಸ್ನ ಪ್ಯಾಸೆಂಜರ್ ರಿಕವರಿ ಲಿಸ್ಟಿಗೆ ಕಟ್ಟಾದ್ಮೇಲೆ ತುಂಬ ಜಾಸ್ತಿ ಆಗಿತ್ತು. ಅದು ಮಾರ್ಕೆಟ್ ಶೇರ್ನ ಭಯಂಕರವಾಗಿ ಗೇನ್ ಮಾಡ್ತು. ಇದು ಅಫೋರ್ಡಬಿಲಿಟಿ, ಹೊಸ ಲಾಂಚು, ಮಲ್ಟಿ ಪವರ್ ಟ್ರೈನ್ಸ್ ಸ್ಟ್ರಾಟಜಿಯಿಂದ ಇದು ಹಾಕಿದೆ. ಇದರಲ್ಲಿ ಸೆಕೆಂಡ್ ಹಾಫ್ ಸೇಲ್ಸ್ ಮಾತ್ರ ತೆಗೆದ್ರಿ ಅಂತ ಅಂದರೆ, ಟಾಟಾ ಲೇಯರ್ ನಂಬರ್ 2 ಗೂಗಲ್ ಲೇಯರ್ ಸೇಲ್ಸ್ನ ತೆಗೆದ್ರಿ ಅಂತ ಅಂದರೆ ಮಾರ್ಜಿನ್ ನಂಬರ್ 2 ಆಗಿದ್ದಕ್ಕೆ ಒಂದೇ ಕಾರಣ, ಇಂಡಿಯಾದಲ್ಲಿ ಹೋದ ವರ್ಷದಲ್ಲಿ
ಎಸ್ ಯು ವಿದು ಡಿಮ್ಯಾಂಡ್ ತುಂಬ ಜಾಸ್ತಿ ಇತ್ತು. ಟೋಟಲ್ ಆಗಿ 56% ಸೇಲು ಎಸ್ ಯು ವಿ ಆಗಿತ್ತು. ಆ ಸೆಗ್ಮೆಂಟ್ನ ಡಾಮಿನೇಟ್ ಮಾಡಿದ್ರಿಂದ ಮಹೀಂದ್ರಾಗೆ ಅಂತ ಒಳ್ಳೆ ಪೊಸಿಷನ್ನು. ಆಟೋ ಸೇಲ್ಸು ರೈಸ್ ಆ್ಯಂಡ್ ಇನ್ಸೆಂಟಿಸಿಫೈ ಅಂದರೆ ಈ ಕಾರ್ನ ತಗೊಳ್ಳೋಂಥವ್ರಿಗೆ, ಟೂ ವೀಲರ್ನ ತಗೊಳ್ಳೋಂಥವ್ರಿಗೆ ಈಗ ಏರಿಕೆಗಳಾಗುತ್ತೆ. ಯಾಕೆಂತಂದರೆ ಇನ್ಪುಟ್ ಕಾಸ್ಟು ಏರುತ್ತೆ. ಯಾಕೆಂತಂದರೆ ಈ ಪ್ಲಾಸ್ಟಿಕ್ ಕಾಸ್ಟು ಏರ್ತಾ ಇದೆ. ಅಂತ ನಮ್ಮ ಗಾಡಿ ಇಂಡಿಯಾದ ಸ್ಕೂಟರ್ ಮಾರ್ಕೆಟಲ್ಲಿ ನುಗ್ತಾ ಇದ್ದಾರೆ. ಮೊದಲು ಈ ಕಾರ್ ಮಾರ್ಕೆಟು ನಮ್ಮಲ್ಲಿ ಹಾಕೋದಾಗಿ ಪ್ಲಾನ್ ಮಾಡಿದಂಥವರು ಈಗ 3 ಮಾಡೆಲ್ನ ರಿಲೀಸ್ ಮಾಡಿ ಟೂ ವೀಲರ್ ಮಾಡೆಲಲ್ಲಿ ಇಳಿತಾ ಇದ್ದಾರೆ. ಪ್ಯಾಸೆಂಜರ್ ವೆಹಿಕಲ್ ಗ್ರೂಪ್ 2027 ಕಡಿಮೆ ಆಗುತ್ತೆ. ಎಲ್ಲ ಮುಂಚೆನೆ ಹೇಳಿದೆ ನಾನು. ಯಾಕೆಂತಂದ್ರೆ ಈ GST ಸರ್ಜ್ ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್ ಆಗಿ ಈಗ ಇರುವಂತ ಟ್ರೆಂಡ್ ನ ನೋಡಿದ್ರಿ ಅಂತಂದ್ರೆ ಮಾರುತಿ ನಂಬರ್ 1, ಟಾಟಾ ನಂಬರ್ 2, ಮಹೀಂದ್ರಾ ನಂಬರ್ 3, ಹ್ಯುಂಡೈ ನಂಬರ್ 4, ಕಿಯಾ ನಂಬರ್ 5. ಆದ್ರೆ ಹ್ಯುಂಡೈನು ಕಿಯಾನು ಸೇರಿಸಿದ್ರಿ ಅಂತಂದ್ರೆ ನಂಬರ್ 2 ಪೊಸಿಷನ್ಗೆ ತಿರ್ಗಾ ಬಂದ್ಬಿಡ್ತಾರೆ. ಯಾರು ನೋಡದೇ ಇರೋ ಮುಂಚೆ ನಡೆಯುವಂಥದ್ದು ಏನು ಅಂತಂದ್ರೆ ಹತ್ತಂತ ಈ ಟೊಯೋಟಾದ ಮಾರ್ಕೆಟ್ ಶೇರ್ ಏರ್ತಾನೆ ಇದೆ. ಬೆಳಗ್ಗೆ 30,000 ಗಾಡಿನ ಮಾರೋದಕ್ಕೆ ಶುರು ಮಾಡಿದ್ದಾರೆ. ಈ ಎಸ್ ಯು ವಿನಲ್ಲಿ ನಾನು ಮುಂಚೆನೆ ಹೇಳಿದ ಥರ ಮಹೀಂದ್ರಾ ಮಾತ್ರ ಡಾಮಿನೇಟ್ ಮಾಡ್ತಾ ಇಲ್ಲ. ನೆಕ್ಸಾನ್ ಚೆನ್ನಾಗೇ ಮಾಡಿದ್ದಾರೆ. ಈ ಟಾಟಾ ಕೂಡ ಚೆನ್ನಾಗೇ ಮಾಡಿದೆ. TCS ಅಲ್ಲಿ ಸೀನಿಯರ್ ಟ್ಯಾಲೆಂಟು ಓಡೋಗ್ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಇಂದಾನು ಲೇ ಆಫ್ ಇಂದಾನು ನರ್ವಸ್ ಆಗಿ ಸೀನಿಯರ್ಸು ಹಲವರು ಓಡೋಗ್ಬಿಟ್ಟಿದ್ದಾರೆ. ಟ್ಯಾಲೆಂಟ್ನ ಹಿಡ್ದಿಡೋದೆ ಒಂದು ದೊಡ್ಡ ಕಷ್ಟ ಆಗ್ತಾ ಇದೆ. ಸೋಲಾನ್ ಇಂಟರ್ನ್ಯಾಷನಲ್ ಅಂತ ಸಿಂಗಾಪುರ್ ಕಂಪನಿನಲ್ಲಿ $1 ಬಿಲಿಯನ್ ಆರ್ಡರ್ನ ಹಿಡಿದಿದ್ದಾರೆ. ಅದರಿಂದ ಇವತ್ತು ವಿಪ್ರೋದ ಸ್ಟಾಕ್ ಬೆಲೆ ಏರಿದೆ. ಕಾಸಾ ರೇಷಿಯೋ, ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ರೇಷಿಯೋ ಅಂದರೆ ಇದರಲ್ಲಿ ಬಡ್ಡಿ ಕಡಿಮೆ ಕೊಡಬೇಕಾಗತ್ತೆ. ಅದು 2 ಇಯರ್ ಲೋಗೆ ಬಂದಿದೆ. ಯಾಕೆ ಅಂತಂದರೆ ಬ್ಯಾಂಕ್ದು ಮಾರ್ಜಿನ್ಸು ಪ್ರೆಷರೈಸ್ ಆಗ್ತಾ ಇದೆ. ಇದರಿಂದ ಬ್ಯಾಂಕ್ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಲೆಂಡಿಂಗ್ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಅದರಿಂದ ಓವರಾಲ್ ಆಗಿ ಬ್ಯಾಂಕ್ ಪ್ರಾಫಿಟ್ಸ್ಗೆ ಏಟ್ ಬೀಳುತ್ತೆ. ಡೆಪಾಸಿಟ್ ಕಾಸ್ಟ್ ಕಡಿಮೆ ಆಗುತ್ತೆ. RBI ಇಂಟ್ರೆಸ್ಟ್ ರೇಟ್ನ ಲೋ ಆಗಿ ಇಟ್ಕೊಳ್ಳೋದಕ್ಕೆ ಇಂಪ್ಯಾಕ್ಟ್ ಇಲ್ಲ. HDFC ಬ್ಯಾಂಕು 30% ಆಫ್ ಆಲ್ ಸೇಲ್ಸು FPI ಮಾಲ್ದು Q4 ಅಲ್ಲಿ ಬರೀ HDFC ಬ್ಯಾಂಕ್ ಶಾರ್ಸು ಮುಂಚೆನೆ ಪರಿಸ್ಥಿತಿಯಿಂದ ಈ ಅತನು ಚಕ್ರವರ್ತಿ ಇನ್ನೂ ಫಾಸ್ಟ್ ಆಗಿ ಮಾರಿದ್ದಾರೆ. ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ಕ್ರೆಡಿಟ್ ಗ್ರೋತ್ ಕೂಡ ವೀಕ್ ಆಗಿದೆ, ವೀಕ್ ಆಗಿದೆ. ಇದು ತುಂಬಾ ಕಾರ್ಡಿಯಸ್ ಸ್ಟ್ರಾಟಜಿ ಆಗಿರೋದ್ರಿಂದ ಒಂದು ಚಾಲೆಂಜಿಂಗ್ ಅಂಡ್ ಕಾಂಪಿಟೇಟಿವ್ ಒಂದು ಇದರಲ್ಲಿ ಅವರ ಮಾರ್ಕೆಟ್ ಶೇರು ಕಡಿಮೆ ಆಗ್ತಾ ಇದೆ. RBI ಇದನ್ನ ವೀಕ್ಷಣೆ ಮಾಡ್ತಾ ಇರುತ್ತೆ, ಏನು ಮಾಡೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದು ನಡುಗ್ಲೆ ಇನ್ಫ್ಲೇಷನ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. 1 ಲಕ್ಷ ಕೋಟಿ ಟರ್ನ್ ಓವರ್ನ ದಾಟಿದೆ. ಇಂಡಿಯಾಸ್ ಲಾರ್ಜೆಸ್ಟ್ FMCG ಪ್ಲೇಯರ್ ಆಗಿ ಅಮೂಲ್ ಎಮರ್ಜ್ ಆಗಿದೆ. ಸೊ ಓವರಾಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಅಮೂಲ್ ತುಂಬಾ ಸ್ಟ್ರಾಂಗ್ ಪ್ಲೇಯರ್. ನಿನ್ನೆನೆ ನಾನು ಹೇಳಿದ ಥರ ಬಿಗ್ ಬಾಸ್ಕೆಟ್ಟು ಬ್ಲಿಂಕಿಟ್ ಅಂಡ್ ಝೆಪ್ಟೋ ಹಿಂದೆ ಹೋಗಿದೆ. ಈಗ ಕ್ವಿಕ್ ಕಾಮರ್ಸ್ ಮಾರ್ಕೆಟಲ್ಲಿ ಏನು ಮಾಡೋದು ಅಂತ ಆಗ್ತಾ ಇಲ್ಲ. ನೈಕಾ ಈ ದೀಪಿಕಾ ಪಡುಕೋಣೆ ಈ ಬ್ರ್ಯಾಂಡು ರಿವೀಸ್ನ ತಗೊಳ್ಳೋದಕ್ಕೆ ಮಾತುಕತೆ ನಡೀತಾ ಇದೆ. ಇಲಾನ್ ಮಸ್ಕ್ ಏನೇ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಸ್ಪೇಸ್ ಎಕ್ಸು IPOನ ಅವರು ಪ್ಲಾನ್ ಮಾಡಿದ್ದಾರೆ. ಅವರು $175 ಬಿಲಿಯನ್ ರೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. $2 ಟ್ರಿಲಿಯನ್ ವ್ಯಾಲ್ಯೂಯೇಷನ್. ಇದು ಗೂಗಲ್ಗೂ ಅಲ್ಫಾಬೆಟ್ಗೂ ಒಂದು ದೊಡ್ಡ ಬೂಸ್ಟ್ ಆಗಿ ಇರುತ್ತೆ. ಈ ವರ್ಷ 3 ದೊಡ್ಡ IPOನ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಸ್ಪೇಸ್ ಎಕ್ಸು, ಆಮೇಲೆ ಆಂಥ್ರಪಿ, ಮೂರನೇದು ಓಪನ್ AI. ಮೈಕ್ರೋಸಾಫ್ಟು $10 ಬಿಲಿಯನ್ ಜಪಾನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಲೇನಲ್ಲಿ 1 ಮಿಲಿಯನ್ ವರ್ಕರ್ಸು ಟ್ರೈನ್ ಮಾಡೋದಕ್ಕೆ. ಓವರಾಲ್ ಆಗಿ ನೋಡಿದ್ರಿ ಅಂತಂದರೆ ಮಾರ್ಕೆಟಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗುತ್ತೆ. ಅದ್ರ ಒಂದಿನ ಮಾರ್ಕೆಟ್ ಏರಿದ್ರು ಕೂಡ ಅದು ಮಾರ್ಕೆಟಲ್ಲಿ ರಿಯಲ್ ರೈಸ್ ಅಂತ ನಂಬಿಡಬೇಡಿ. ಈ ವಾರ ಮುಗಿಯೋವರೆಗೂ ಡಾಲರ್ ಸ್ಟ್ರೆಂಥನ್ ಆಗುತ್ತೆ. ಕ್ರೂಡ್ ಆಯಿಲು ಏರುತ್ತೆ. ಗೋಲ್ಡ್ ಸ್ವಲ್ಪನೇ ಕಡಿಮೆ ಆಗ್ತಾನೆ ಹೋಗುತ್ತೆ. ಅವ್ರ ಹತ್ರ ಬಂದಾಗ ನೋಡೋಣ ಏನಾಗುತ್ತೆ ಅಂತ. ಬಟ್ ಮಾರ್ಕೆಟು ಪ್ರೆಷರಲ್ಲಿರುತ್ತೆ. ರೂಪಾಯಿ ಈ RBI ತೆಗೆದಂಥ ಮೆಷರ್ಸಿಂದ ಈಗ ಸದ್ಯಕ್ಕೆ 93 ಹತ್ರ ಸ್ಟೇಬಲ್ ಆಗಿರೋ ರೀತಿ ಇದೆ. ಆದರೆ ಈ ಮೆಷರ್ಸು ರನ್ಔಟ್ ಆದಮೇಲೆ ತಿರ್ಗಾ 95, 96ಗೆ ಹೋಗಿ ಮುಗಿಯುತ್ತೆ. ಓವರಾಲ್ ಆಗಿ ನಾವು ತುಂಬ ಕಾಷಿಯಸ್ ಆಗಿ ಇರಬೇಕಾಗತ್ತೆ. ದೊಡ್ಡ ದುಡ್ಡನ್ನ ತೆಗೆದು ಬಾಂಡಲ್ಲಿ ಹಾಕಿ ಸ್ವಲ್ಪನೇ ಸ್ಟಾಕ್ಸ್ನ ಕನ್ಸಿಡರ್ ಮಾಡಿ, ಗೋಲ್ಡನ್ನ ಸ್ವಲ್ಪನೇ ಕನ್ಸಿಡರ್ ಮಾಡಿ.
ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.